Good morning, students. Lesson number 11, The Monkey and the Crocodile. The monkey ಅಂತಂದರೆ ಮಂಗ ಅಥವಾ ಕಪಿ, ಆ್ಯಂಡ್ ಮತ್ತು ಕ್ರೊಕೊಡೈಲ್ ಅಂದರೆ ಮೊಸಳೆ. ಇವೆರಡರ ಬಗ್ಗೆ ಒಂದು ಪಾಠ ಇದೆ, ಏನಂತ ನೋಡೋಣ. A monkey lived on a mango tree that stood on the bank of a river. ರಿವರ್ ಅಂದರೆ ನದಿ, ಬ್ಯಾಂಕ್ ಅಂದರೆ ದಡ, ಮ್ಯಾಂಗೋ ಟ್ರೀ ಅಂದರೆ ನಿಮಗೆ ಗೊತ್ತೇ ಇದೆ, ಮಾವಿನ ಮರ. ಲೀವ್ಡ್ ಅಂದರೆ ವಾಸ ಮಾಡ್ತಾ ಇತ್ತು. ಎ ಮಂಕಿ ಲೀವ್ಡ್ ಆನ್ ಎ ಮ್ಯಾಂಗೋ ಟ್ರೀ ದಟ್ ಸ್ಟುಡ್ ಆನ್ ದಿ ಬ್ಯಾಂಕ್ ಆಫ್ ದಿ ರಿವರ್. ಮ್ಯಾಂಗೋ ಟ್ರೀ ಎಲ್ಲಿತ್ತು? ನದಿಯ ದಡದ ಮೇಲೆ ಇತ್ತು. ಆ ಮರದ ಮೇಲೆ ಈ ಮಂಕಿ ಅಂದರೆ ಮಂಗ ವಾಸ ಮಾಡ್ತಾ ಇತ್ತು. ಹಿ ಏಟ್ ದ ಬೆಸ್ಟ್ ಮ್ಯಾಂಗೋಸ್ ಅಂಡ್ ಥ್ರೂ ದ ಒನ್ಸ್ ದಟ್ ವರ್ ಟು ರೈಪ್ ಟು ದ ಗ್ರೌಂಡ್. ಹಿ ಏಟ್ ಅಂದರೆ ತಿಂತಾ ಇತ್ತು. ದ ಬೆಸ್ಟ್ ಮ್ಯಾಂಗೋಸ್ ಅಂದರೆ ಅದರಲ್ಲಿ ಇರ್ತಕ್ಕಂಥ ಹಣ್ಣುಗಳಲ್ಲಿ ತುಂಬ ಚೆನ್ನಾಗಿರೋದು ತಿಂತಾ ಇತ್ತು. ಥ್ರೂ ದ ಒನ್ಸ್ ದಟ್ ವರ್ ಟು ರೈಪ್ ಟು ದ ಗ್ರೌಂಡ್, ತುಂಬ ಹಣ್ಣಾಗಿ ಮೆತ್ತಗಾಗಿ ಇರುತ್ತಲ್ಲ ಅಂಥ ಹಣ್ಣುಗಳನ್ನು ಗ್ರೌಂಡ್ ಅಂದರೆ ನೆಲಕ್ಕೆ ಎಸಿತಾ ಇತ್ತು. ಒನ್ ಡೇ ಹಿ ಥ್ರೂ ಎ ಮ್ಯಾಂಗೋ ಆ್ಯಂಡ್ ಇಟ್ ಲ್ಯಾಂಡೆಡ್ ರೈಟ್ ಆನ್ ದಿ ಸ್ನೌಟ್ ಆಫ್ ಎ ಕ್ರೊಕೊಡೈಲ್ ಸ್ಲೀಪಿಂಗ್ ಆನ್ ದಿ ಬ್ಯಾಂಕ್ ಆಫ್ ದ ರಿವರ್. ಒನ್ ಡೇ ಅಂದರೆ ಒಂದು ದಿವಸ ಏನಾಯಿತು ಅಂತಂದರೆ, ಕ್ರೊಕೊಡೈಲ್ ಅಂದರೆ ಮೊಸಳೆ ಮಲಗಿತ್ತು. ಎಲ್ಲಿ? ಸ್ಲೀಪಿಂಗ್ ಆನ್ ದ ಬ್ಯಾಂಕ್ ಆಫ್ ದಿ ರಿವರ್. ಆ ನದಿಯ ದಡದ ಮೇಲೆ ಒಂದು ಮೊಸಳೆ ಮಲಗಿತ್ತು. ಆ ಹಣ್ಣು ಹಾಕಿದ್ದು ಅದೆಲ್ಲಿ ಬಿತ್ತು? ಹಿ ಥ್ರೂ ಎ ಮ್ಯಾಂಗೋ ಆ್ಯಂಡ್ ಇಟ್ ಲ್ಯಾಂಡೆಡ್ ರೈಟ್ ಆನ್ ದಿ ಸ್ನೌಟ್ ಆಫ್ ಎ ಕ್ರೊಕೊಡೈಲ್. ಅದು ಹಣ್ಣು ಎಸೆದ ತಕ್ಷಣ ಏನಾಯಿತು? ಆ ಮೊಸಳೆಯ ಮೂತಿಗೆ ಮೇಲೆ ಬಂದು ಬಿದ್ದುಬಿಡ್ತು. ಮೂಗಿನ ಮೇಲೆ, ಮೂತಿ ಮೇಲೆ ಬಂದು ಬಿತ್ತು. ಅದಕ್ಕೇನಾಯ್ತು ನೋಡೋಣ. ಆಚ್ ಹೇ ಮಂಕಿ, ವಾಟ್ ಆರ್ ಯು ಡೂಯಿಂಗ್? ಕ್ರೈಡ್ ದ ಕ್ರೊಕೊಡೈಲ್. ಆಗ ಕೋಪ ಬಂದ್ಬಿಡುತ್ತಿದ್ದು, ಹಣ್ಣು ಎಸ್ದುಬಿಡ್ತಲ್ಲ ನನ್ನ ಮೂತಿ ಮೇಲೇ ಅಂತೇಳಿ, ಏನು ಮಾಡ್ತಾ ಇದೆಯಾ ಅಂತ ಹೇಳಿ ಮಂಕಿಗೆ ಕೇಳಕ್ಕಂತ ಬಾಯಿ ತೆಗೆಯುತ್ತೆ. ಆ್ಯಸ್ ದ ಕ್ರೊಕೊಡೈಲ್ ಓಪನ್ಡ್ ಹಿಸ್ ಮೌತ್ ಟು ಸ್ಪೀಕ್, ದ ಸ್ವೀಟ್ ಜ್ಯೂಸ್ ಆಫ್ ದ ಮ್ಯಾಂಗೋ ಟ್ರಿಕಲ್ಡ್ ಇನ್ ಟು ಹಿಸ್ ಮೌತ್. ಅದಕ್ಕೆ ಏನು ಮಾಡ್ತಾ ಇದೆಯಾ ಅಂತ ಕೇಳಬೇಕು ಅಂತ ಬಾಯಿ ತೆಗೆದಿದ್ದೆ ತಡ, ಅದ್ರ ಮೂತಿ ಮೇಲೆ ಬಿದ್ದಿತ್ತಲ್ಲ ಹಣ್ಣು, ಅದು ತುಂಬ ಹಣ್ಣಾಗಿತ್ತಲ್ಲ, ಅದು ಹನಿ ಆ ರಸ, ಆ ಜ್ಯೂಸು, ಮ್ಯಾಂಗೋ ರಸ ಏನಾಯಿತು? ಟ್ರಿಕಲ್ಡ್ ಅಂದರೆ ಹನಿಯಾಗಿ ಇದ್ರ ಬಾಯೊಳಗೆ ಹೋಯಿತು. ಯಾವುದ್ರ ಬಾಯೊಳಗೆ? ಮೊಸಳೆ ಬಾಯೊಳಗೆ. ಅದು ಹೋದ ತಕ್ಷಣ ಅದ್ರ ಟೇಸ್ಟ್ ಏನಂಗೆ ಅನ್ಸುತ್ತೆ ನೋಡಿ. ಸೆಡ್ ದ ಕ್ರೊಕೊಡೈಲ್, ವಾಟ್ ಎ ಟೇಸ್ಟಿ ಫ್ರೂಟ್. ಆ ಹನಿ ಬಾಯೊಳಗೆ ಬಿದ್ದ ತಕ್ಷಣ ಅದು ತುಂಬ ಸಿಹಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಅದಕ್ಕೆ ಅನಿಸುತ್ತೆ, ಅಯ್ಯೋ ಎಷ್ಟು ಚೆನ್ನಾಗಿದೆಯಲ್ಲ ಹಣ್ಣು ಅಂತ. ಐ ಆಮ್ ಸೋ ಸಾರಿ ದ ಮ್ಯಾಂಗೋ ಹರ್ಟ್ ಯುವರ್ ಸ್ನೌಟ್. ಅದಕ್ಕೆ ಮಂಗ ಏನು ಹೇಳುತ್ತೆ, ಅಯ್ಯೋ ನನಗೆ ಕ್ಷಮಿಸ್ಬಿಡು, ಈ ಮ್ಯಾಂಗೋ ಅಂದರೆ ಈ ಹಣ್ಣು ನಿನ್ನ ಬಿದ್ದು ತುಂಬ ತೊಂದರೆ ಕೊಟ್ಟಿದೆ, ನೋವಾಗಿದೆ ಅಂತ ಹೇಳುತ್ತೆ. ಲೆಟ್ ಮಿ ಗಿವ್ ಯು ಸಮ್ ಮೋರ್ ಮ್ಯಾಂಗೋಸ್ ಟು ಟೇಸ್ಟ್ ಸೆಡ್ ದ ಮಂಕಿ. ನನಗೆ ಕ್ಷಮಿಸ್ಬಿಡು, ನಾನು ಇನ್ನೊಂದು ಸ್ವಲ್ಪ ನಿನಗೆ ಹಣ್ಣು ತಿನ್ನೋಕ್ಕೆ ಕೊಡ್ತೀನಿ ಅಂತ ಹೇಳುತ್ತೆ. ದ ಮಂಕಿ ಡಿಸೈಡೆಡ್ ಹಿ ಆ್ಯಂಡ್ ದ ಕ್ರೊಕೊಡೈಲ್ ವರ್ ನೌ ಫ್ರೆಂಡ್ಸ್. ಅದಕ್ಕೆ ಮಂಗ ಏನು ಅಂದ್ಕೊಳ್ಳುತ್ತೆ, ಅದಕ್ಕೆ ಹಣ್ಣು ಕೊಡ್ತೀನಲ್ಲ, ನಾವಿಬ್ಬರು ಇನ್ಮೇಲೆ ಫ್ರೆಂಡ್ಸ್ ಆದ್ವಿ ಅಂತ ತನಗೆ ತಾನೇ ಅಂದ್ಕೊಬಿಡುತ್ತೆ. ಸೊ ಹಿ ಥ್ರೂ ಎ ಫ್ಯೂ ಮ್ಯಾಂಗೋಸ್ ಟುವರ್ಡ್ಸ್ ದ ಕ್ರೊಕೊಡೈಲ್. ನಾವಿಬ್ಬರು ಫ್ರೆಂಡ್ಸ್ ಆಗೋಣ ಅಂಥೇಳಿ ಇನ್ನೊಂದು ಸ್ವಲ್ಪ ಮಾವಿನ ಹಣ್ಣನ್ನು ಕ್ರೊಕೊಡೈಲ್ ಹತ್ರ ಎಸೆಯುತ್ತೆ. ಹಿ ವಾಸ್ ಕೇರ್ಫುಲ್ ನಾಟ್ ಟು ಹರ್ಟ್ ಹಿಮ್. ಈ ಸಲ ಹಣ್ಣನ್ನು ಎಸಿಬೇಕಾದ್ರೆ ಕೇರ್ಫುಲ್ ಅಂದರೆ ತುಂಬ ಜಾಗರೂಕವಾಗಿ ಮೊಸಳೆಗೆ ಏನೂ ತೊಂದರೆ ಆಗ್ತಾ ಇರ್ದಂಗೆ ಹಣ್ಣುಗಳನ್ನು ಎಸೆಯುತ್ತೆ. ದ ಕ್ರೊಕೊಡೈಲ್ ಗಲ್ಪ್ಡ್ ಡೌನ್ ದ ಮ್ಯಾಂಗೋಸ್. ಅದು ಹಾಕಿದ ತಕ್ಷಣ ಈ ಮೊಸಳೆ ಏನಾಯಿತು? ಗಲ್ಪ್ಡ್ ಅಂದರೆ ನುಂಗ್ಬಿಡುತ್ತೆ ಹಣ್ಣನ್ನು, ಅದರ ಟೇಸ್ಟ್ ಮಾಡ್ಕೊತ ನುಂಗ್ಬಿಡುತ್ತೆ. ಐ ಹ್ಯಾವ್ ನೆವರ್ ಟೇಸ್ಟೆಡ್ ಸಚ್ ಸ್ವೀಟ್ ಮ್ಯಾಂಗೋಸ್ ಹಿ ಸೆಡ್. ತಿನ್ಕೊತ ಹೇಳುತ್ತೆ, ನಾನು ಇದುವರೆಗೂ ಇಂಥ ರುಚಿಯಾದ ಹಣ್ಣುಗಳನ್ನು ನಾನು ತಿಂದೇ ಇಲ್ಲ ಅಂತ ಮೊಸಳೆ ಹೇಳುತ್ತೆ. ವುಡ್ ಯು ಲೈಕ್ ಸಮ್ ಮೋರ್ ಮೈ ಫ್ರೆಂಡ್ ಆಸ್ಕ್ಡ್ ದ ಮಂಕಿ. ಅದು ಹೇಳಿದ್ದು ನೋಡಿ ಮಂಗ ಕೇಳುತ್ತೆ, ಇನ್ನೊಂದು ಸ್ವಲ್ಪ ನಿನಗೆ ಕೊಡ್ಲಾ ಸ್ನೇಹಿತನೇ ಅಂತ ಕೇಳುತ್ತೆ. ನೋ ಥ್ಯಾಂಕ್ ಯು, ಐ ವುಡ್ ಬೆಟರ್ ಗೆಟ್ ಹೋಮ್. ಇಲ್ಲ ನನಗೆ ಸಾಕಾಯಿತು, ನಾನೀಗ ಮನೆಗೆ ಹೋಗಬೇಕು ಅಂತ ಹೇಳುತ್ತೆ. ಮೈ ವೈಫ್ ಮಸ್ಟ್ ಬಿ ವೆಯ್ಟಿಂಗ್ ಟು ಹ್ಯಾವ್ ಲಂಚ್ ವಿತ್ ಮೀ ಆನ್ಸರ್ಡ್ ಕ್ರೊಕೊಡೈಲ್. ನನ್ನ ಹೆಂಡತಿ ನನಗೆ ಕಾಯ್ತಾ ಇರ್ತಾಳೆ ಒಟ್ಟಿಗೆ ಊಟ ಮಾಡೋಕ್ಕೆ, ನನಗೆ ಮನೆಗೆ ಹೋಗಬೇಕು ಅಂತ ಹೇಳುತ್ತೆ. ಈಸ್ ಶಿ ಪ್ಲೀಸ್ ಟೇಕ್ ದಿಸ್ ಮ್ಯಾಂಗೋ ಫಾರ್ ಯುವರ್ ವೈಫ್. ಓ ಹೌದಾ, ಹಾಗಾದರೆ ಈ ಸ್ವಲ್ಪ ಮಾವಿನ ಹಣ್ಣನ್ನು ನಿನ್ನ ಹೆಂಡತಿಗೂ ತೊಗೊಂಡು ಹೋಗು ಅಂತ ಕೊಡುತ್ತೆ ಮಂಗ. ದಿಸ್ ಈಸ್ ದ ಬೆಸ್ಟ್ ಮ್ಯಾಂಗೋ ಆನ್ ದ ಟ್ರೀ. ಅದರಲ್ಲಿ ಮರದಲ್ಲಿರ್ತಕ್ಕಂಥ ಅತ್ಯಂತ ಚೆನ್ನಾಗಿರ್ತಕ್ಕಂಥ ಹಣ್ಣನ್ನು ಆರಿಸಿ ಕೊಡುತ್ತೆ ಮಂಕಿ. ಸೆಡ್ ದ ಮಂಕಿ, ಇದು ತುಂಬ ಒಳ್ಳೆ ಹಣ್ಣು ಈ ಟ್ರೀಯಲ್ಲಿರೋದು, ಇದನ್ನು ತೊಗೊಂಡೋಗಿ ಕೊಡು. ಐ ವಿಲ್ ಗಿವ್ ಯು ಮೋರ್ ಇಫ್ ಯು ಕಮ್ ಬ್ಯಾಕ್ ಟುಮಾರೋ. ನೀನು ನಾಳೆ ಬಂದಾಗ ಇನ್ನೂ ಹೆಚ್ಚಿಗೆ ನಿನಗೆ ಕೊಡ್ತೀನಿ ಅಂತ ಹೇಳುತ್ತೆ. ದ ಕ್ರೊಕೊಡೈಲ್ಸ್ ವೈಫ್ ಲವ್ಡ್ ದ ಮ್ಯಾಂಗೋ. ಆ ಕ್ರೊಕೊಡೈಲ್ ಏನು ಮಾಡುತ್ತೆ? ಮೊಸಳೆ ತೊಗೊಂಡೋಗಿ ತನ್ನ ಹೆಂಡತಿ ಕೊಡುತ್ತೆ. ಅದು ತಿಂದಮೇಲೆ ಅದಕ್ಕೂ ತುಂಬ ಇಷ್ಟ ಆಗ್ಬಿಡುತ್ತೆ. ದ ನೆಕ್ಸ್ಟ್ ಡೇ ದ ಕ್ರೊಕೊಡೈಲ್ ವಾಸ್ ಬ್ಯಾಕ್ ಅಟ್ ದ ಬ್ಯಾಂಕ್ ನಿಯರ್ ದ ಮ್ಯಾಂಗೋ ಟ್ರೀ. ಹಲೋ ಫ್ರೆಂಡ್, ಹಿ ಕಾಲ್ಡ್ ಔಟ್ ಟು ದ ಮಂಕಿ. ಮಾರನೇ ದಿವಸ ಮತ್ತೆ ಅದೇ ನದಿ ದಡಕ್ಕೆ ಬಂದುಬಿಟ್ಟು ಮರದ ಹತ್ರ ನಿಂತ್ಕೊಂಡು ಮಂಕಿನ ಏನಂತ ಹೇಳುತ್ತೆ? ಹಲೋ ಫ್ರೆಂಡ್, ಹಿ ಕಾಲ್ಡ್ ಔಟ್ ದ ಮಂಕಿ. ತನ್ನ ಫ್ರೆಂಡನ್ನು ಕರೆಯುತ್ತೆ. ಯಾವುದು? ಮೊಸಳೆ ಕರೆಯುತ್ತೆ.
ಗುಡ್ ಟು ಸಿ ಯು ಬ್ಯಾಕ್ ಮೈ ಫ್ರೆಂಡ್, ವೇವ್ಡ್ ದ ಮಂಕಿ. ಅದಕ್ಕೆ ಅದ್ರ ಶಬ್ದ ಕೇಳಿ ಮಂಕಿ ಹಿಂಗೆ ಬರುತ್ತದೆ, ಮಂಗ ಬಂದೋ ನಿನಗೆ ನೋಡಿ ತುಂಬ ಒಳ್ಳೆಯದಾಯಿತು ಅಂತ ಬಾಲಾಲಾಡ್ಸ್ಕೊಂತ ಹೇಳುತ್ತೆ. ದ ಕ್ರೊಕೊಡೈಲ್ ಆ್ಯಂಡ್ ದ ಮಂಕಿ ಎಂಜಾಯ್ಡ್ ಅನದರ್ ರೌಂಡ್ ಆಫ್ ಮ್ಯಾಂಗೋಸ್. ಇವತ್ತೊಂದು ದಿವಸ ತಾವು ಹಣ್ಣುಗಳನ್ನು ತಿಂತವೆ. ಆ್ಯಸ್ ದ ಕ್ರೊಕೊಡೈಲ್ ಸ್ಲಿಪ್ಡ್ ಇನ್ ಟು ದ ವಾಟರ್, ದ ಮಂಕಿ ಥ್ರೂ ಒನ್ ಬಿಗ್ ಫ್ಯಾಟ್ ಮ್ಯಾಂಗೋ ಅಂಡ್ ಸೆಡ್, ಆ್ಯಂಡ್ ದಿಸ್ ಈಸ್ ಫಾರ್ ಯುವರ್ ವೈಫ್. ಅದು ತಿಂದಾದಮೇಲೆ ನಮ್ಮ ಮೊಸಳೆ ಏನು ಮಾಡುತ್ತೆ, ನೀರೊಳಗೆ ಬರುತ್ತೆ. ಸ್ಲಿಪ್ಡ್ ಇನ್ ಟು ದ ವಾಟರ್, ನೀರಿಗೆ ಬರುತ್ತೆ. ಆವಾಗ ಮಂಕಿ ಥ್ರೂ ಒನ್ ಬಿಗ್ ಫ್ಯಾಟ್ ಮ್ಯಾಂಗೋ, ದೊಡ್ಡದಾದ ಒಂದು ಹಣ್ಣನ್ನು ಆರಿಸ್ಬಿಟ್ಟು ಅದಕ್ಕೆ ಕೊಡ್ತಾ ಹೇಳುತ್ತೆ, ದಿಸ್ ಒನ್ ಈಸ್ ಫಾರ್ ಯುವರ್ ವೈಫ್. ಇದು ನಿನ್ನ ಹೆಂಡತಿಗೆ ತೊಗೊಂಡೋಗು, ಚೆನ್ನಾಗಿದೆ ಅಂತ ಮಂಗ ಹೇಳುತ್ತೆ. ದಟ್ ಡೇ ಆಸ್ ದ ಕ್ರೊಕೊಡೈಲ್ಸ್ ವೈಫ್ ಸ್ವ್ಯಾಲೋಡ್ ದ ಮ್ಯಾಂಗೋ, ಶಿ ಸೆಡ್, ಇಫ್ ಯುವರ್ ಫ್ರೆಂಡ್ ಈಟ್ಸ್ ಸೋ ಮೆನಿ ಸ್ವೀಟ್ ಮ್ಯಾಂಗೋಸ್ ಎವ್ರಿ ಡೇ, ಹೌ ಸ್ವೀಟ್ ಮಸ್ಟ್ ಹಿಸ್ ಹಾರ್ಟ್ ಬಿ. ಅದಕ್ಕೇನು ಹೇಳುತ್ತೆ ಕ್ರೊಕೊಡೈಲು ವೈಫಿಗೆ, ಆ ದೊಡ್ಡ ಹಣ್ಣು ತಂದು ಕೊಡುತ್ತಾ, ಸ್ವ್ಯಾಲೋಡ್ ಅಂದರೆ ಅದು ನುಂಗಿ ಅದ್ರ ಟೇಸ್ಟ್ ಮಾಡಿ ಏನಂತ ಹೇಳ್ತಾಳೆ ನೋಡಿ, ಇಫ್ ಯುವರ್ ಫ್ರೆಂಡ್ ಈಟ್ ಸೋ ಮೆನಿ ಸ್ವೀಟ್ ಮ್ಯಾಂಗೋಸ್ ಎವ್ರಿ ಡೇ, ಹೌ ಸ್ವೀಟ್ ಮಸ್ಟ್ ಹಿಸ್ ಹಾರ್ಟ್ ಬಿ. ಪ್ರತಿದಿನ ಎಷ್ಟೊಂದು ಸಿಹಿಯಾದ ಮಾವಿನ ಹಣ್ಣುಗಳನ್ನು ತಿನ್ನುತ್ತಲ್ಲ, ಅದರ ಹಾರ್ಟ್ ಅಂದರೆ ಅದರ ಹೃದಯನೂ ಎಷ್ಟು ಸ್ವೀಟ್ ಆಗಿರ್ಬೋದು. ಐ ವಾಂಟ್ ಟು ಈಟ್ ದ ಹಾರ್ಟ್ ಆಫ್ ದಟ್ ಮಂಕಿ. ಅದಕ್ಕೇನು ಹೇಳುತ್ತೆ, ಅದು ದಿನಾ ಸಿಹಿಯಾದ ಮಾವಿನಗಳನ್ನು ತಿಂದು ಅದು ಹೃದಯನೂ ತುಂಬ ಸಿಹಿಯಾಗಿರಬೇಕು. ಅದಕ್ಕೆ ವಾಂಟ್ ಅಂದರೆ ನನಗೆ ಅದು ಇಷ್ಟ, ನನಗೆ ಬೇಕು, ಏನು ಹಾರ್ಟ್ ಆಫ್ ದ ಮಂಕಿ, ಅದ್ರ ಹೃದಯ ನನಗೆ ಬೇಕು ಅಂತ ಕೇಳುತ್ತೆ. ಟುಮಾರೋ ಕಮ್ ಬ್ಯಾಕ್ ವಿತ್ ದ ಮಂಕೀಸ್ ಹಾರ್ಟ್. ಮತ್ತು ತನ್ನ ಗಂಡನಿಗೆ ಆರ್ಡರ್ ಮಾಡುತ್ತೆ, ನಾಳೆ ನೀನು ಆ ಮಂಕೀಸ್ ಹಾರ್ಟನ್ನು ಅದ್ರ ಹೃದಯನ ತಂದು ಕೊಡಲೇಬೇಕು ಅಂತ ಹೇಳಿಬಿಡುತ್ತೆ. ದ ಕ್ರೊಕೊಡೈಲ್ ವಾಸ್ ಸ್ಯಾಡ್ ದಟ್ ಹಿ ವುಡ್ ಹ್ಯಾವ್ ಟು ಕಿಲ್ ಹಿಸ್ ಫ್ರೆಂಡ್, ಬಟ್ ಹಿ ಆಲ್ಸೋ ವಾಂಟೆಡ್ ಟು ಸಿ ಹಿಸ್ ವೈಫ್. ದ ಕ್ರೊಕೊಡೈಲ್ ವಾಸ್ ಸ್ಯಾಡ್ ಅಂದರೆ ಅದಕ್ಕೆ ತುಂಬ ದುಃಖ ಆಯಿತು, ನನ್ನ ಫ್ರೆಂಡನ್ನು ಸಾಯಿಸ್ಬಿಟ್ಟು ಅದ್ರ ಹೃದಯ ತೊಗೊಂಬರೋಕೆ ಕೇಳ್ತಾ ಇದ್ದಾಳಲ್ಲ ಇವಳು ಅಂತ. ದಟ್ ಹಿ ವುಡ್ ಹ್ಯಾವ್ ಟು ಕಿಲ್ ಹಿಸ್ ಫ್ರೆಂಡ್ ಅಂದರೆ ಅದನ್ನು ಸಾಯಿಸೋಕ್ಕೆ ಇಷ್ಟ ಇರಲ್ಲ, ಆದ್ರೂ ಬಟ್ ಹಿ ಆಲ್ಸೋ ವಾಂಟೆಡ್ ಟು ಸಿ ಹಿಸ್ ವೈಫ್ ಹ್ಯಾಪಿ. ಇಷ್ಟ ಇರಲ್ಲ, ಆದರೆ ತನ್ನ ಹೆಂಡ್ತಿನ ಸಂತೋಷವಾಗಿಡಬೇಕು ಅನ್ನೋದು ಸಹ ಅದು ಅಂದ್ಕೊಳ್ಳುತ್ತೆ. ದ ಫಾಲೋಯಿಂಗ್ ಡೇ ಹಿ ಟೋಲ್ಡ್ ದ ಮಂಕಿ ಫ್ರೆಂಡ್, ಮೈ ವೈಫ್ ಎಂಜಾಯ್ಸ್ ದ ಮ್ಯಾಂಗೋಸ್ ಈಸ್ ಸೆಂಟ್ ಫಾರ್ ಹರ್. ಮಾರನೇ ದಿವಸ ಹೋಗಿ ತನ್ನ ಫ್ರೆಂಡಿಗೆ ಹೇಳುತ್ತೆ, ನೀನು ಕೊಟ್ಟಿರ್ತಕ್ಕಂಥ ಮಾವಿನ ಹಣ್ಣನ್ನು ನನ್ನ ಹೆಂಡತಿ ತುಂಬ ಇಷ್ಟಪಟ್ಟು ತಿಂದಳು. ಟು ಶೋ ಯು ಹೌ ಗ್ರೇಟ್ಫುಲ್ ಶಿ ಈಸ್, ಶಿ ಹ್ಯಾಸ್ ಇನ್ವೈಟೆಡ್ ಯು ಫಾರ್ ಲಂಚ್ ಟುಡೇ. ಏನು ಹೇಳುತ್ತೆ, ನೀನು ಕೊಟ್ಟಿದ್ದ ಹಣ್ಣೆಲ್ಲ ತಿಂದೋದು ಖುಷಿಪಟ್ಲು. ಟು ಶೋ ಯು ಹೌ ಗ್ರೇಟ್ಫುಲ್ ಶಿ ಈಸ್, ನಿನಗೆಷ್ಟು ಆಭಾರಿಯಾಗಿದ್ದಾಳೆ ಅಂತ ಅವಳು ತೋರಿಸ್ಬೇಕಂತೆ. ಶಿ ಹ್ಯಾಸ್ ಇನ್ವೈಟೆಡ್ ಯು ಫಾರ್ ಲಂಚ್ ಟುಡೇ, ಅದಕ್ಕಾಗಿ ನಿನ್ನನ್ನು ಮನೆಗೆ ಇವತ್ತು ಊಟಕ್ಕೆ ಕರೆದಿದ್ದಾಳೆ ಅಂತ ಹೇಳ್ತೆ. ಐ ನೋ ಯು ಡೋಂಟ್ ಲೈಕ್ ಟು ಸ್ವಿಮ್, ಸೊ ಕ್ಲೈಂಬ್ ಆನ್ ಟು ಮೈ ಬ್ಯಾಕ್ ಆ್ಯಂಡ್ ಐ ವಿಲ್ ಟೇಕ್ ಯು ಟು ಮೈ ಹೋಮ್ ಆನ್ ಅದರ್ ಸೈಡ್ ಆಫ್ ದಿ ರಿವರ್. ಅದಕ್ಕೆ ಮಂಗ ಏನು ಹೇಳೋದು, ಮಂಗಗೆ ಕರೆಯುತ್ತಲ್ಲ, ಮತ್ತು ಮೊಸಳೆ ಹೇಳುತ್ತೆ, ನನಗೆ ಗೊತ್ತು ನಿನಗೆ ಈಜಕ್ಕೆ ಬರೋದಿಲ್ಲ, ಆದ್ದರಿಂದ ಸೊ ಕ್ಲೈಂಬ್ ಆನ್ ಟು ಮೈ ಬ್ಯಾಕ್, ನನ್ನ ಬೆನ್ನಿನ ಮೇಲೆ ನೀನು ಕೂತ್ಕೋ. ಐ ವಿಲ್ ಟೇಕ್ ಯು ಟು ಮೈ ಹೋಮ್ ಆನ್ ದ ಅದರ್ ಸೈಡ್ ಆಫ್ ದಿ ರಿವರ್, ಇನ್ನೊಂದು ಕಡೆ ನದಿಯ ಇನ್ನೊಂದು ಭಾಗದಲ್ಲಿರ್ತಕ್ಕಂಥ ನನ್ನ ಮನೆಗೆ ನಿನ್ನ ಕರ್ಕೊಂಡು ಹೋಗ್ತೀನಿ, ನನ್ನ ಬೆನ್ನ ಮೇಲೆ ಕೂತ್ಕೋ ಅಂತ ಹೇಳುತ್ತೆ. ದ ಹ್ಯಾಪಿ ಮಂಕಿ ಕ್ಲೈಂಬ್ಡ್ ಆನ್ ಟು ದ ಕ್ರೊಕೊಡೈಲ್ಸ್ ಬ್ಯಾಕ್. ಮತ್ತು ಕ್ರೊಕೊಡೈಲ್ಸ್ ಬ್ಯಾಕ್ ಅಂದರೆ ಅದರ ಬೆನ್ನ ಮೇಲೆ ಅದು ಹತ್ತಿ ಕೂತ್ಕೊಳ್ಳುತ್ತೆ. ಆ್ಯಸ್ ದೇ ರೀಚ್ಡ್ ದ ಮಿಡಲ್ ಆಫ್ ದ ರಿವರ್, ದ ಕ್ರೊಕೊಡೈಲ್ ಬಿಗ್ಯಾನ್ ಟು ಗೋ ಡೀಪರ್ ಇನ್ ಟು ದ ವಾಟರ್. ಈ ನದಿ ತೀರದಿಂದ ಆ ಕಡೆ ಹೋಗಬೇಕಲ್ಲ, ಹೋಗ್ತಾ ಹೋಗ್ತಾ ಮಧ್ಯ ಹೋದ ತಕ್ಷಣ ಏನಾಗುತ್ತೆ, ನೀರು ಹಾಳಾಗ್ತಾ ಇರುತ್ತಲ್ಲ, ಅವಾಗ ಏನು ಮಾಡುತ್ತೆ, he knew the monkey would soon drown and he could then take a dead monkey to his wife. As they reached the middle of the river, the crocodile began to go deeper into the river. ಮಧ್ಯ ಹೋದ ತಕ್ಷಣ ಏನಾಗುತ್ತೆ, ನೀರಿನ ಒಳಗೆ ಕೆಳಗಡೆ ಹೋಗುತ್ತೆ ಈ ಕ್ರೊಕೊಡೈಲ್. He knew the monkey would soon drown and he could then take the dead monkey to his wife. ಅದು ನೀರಿನ ಆಳಕ್ಕೆ ಹೋಗ್ತಾ ಕೆಳಗೆ ಹೋಗ್ತಾ ಇದ್ರೆ ಏನಾಗುತ್ತೆ, ಮಂಕಿ ನೀರಿನ ಕೆಳಗೆ, ಡ್ರೌನ್ ಅಂದರೆ ಸಿಂಕ್ ಅಂದರೆ ಮುಳುಗಿಬಿಟ್ಟು ಸಾಯುತ್ತೆ. ಆವಾಗ ನಾನು ಆ ಮಂಕಿಯ ಹೃದಯನ ತಕ್ಕೊಡ್ಬೋದು, ಅಂದರೆ ಮಂಕಿನ ಕರ್ಕೊಂಡು ಹೋಗ್ಬೋದು, ನನ್ನ ಹೆಂಡತಿಗೆ ಕೊಡ್ಬೋದು ಅಂತ ಅಂದ್ಕೊಳ್ಳುತ್ತೆ. ಹೇ ಫ್ರೆಂಡ್ ಬಿ ಕೇರ್ಫುಲ್ ಆರ್ ಐ ವಿಲ್ ಡ್ರೌನ್ ಕ್ರೈಡ್ ದ ಮಂಕಿ. ಅದಕ್ಕೆ ಮಂಕಿ ಏನು ಹೇಳುತ್ತೆ, ನೀರಿನ ಮಧ್ಯ ಕೆಳಗೆ ಹೋದ ತಕ್ಷಣ, ಅಯ್ಯೋ ಫ್ರೆಂಡೋ ನೋಡಿಲಿ ತುಂಬ ಜಾಗರೂಕರು, ಇಲ್ಲ ಅಂದರೆ ನಾನು ಮುಳುಗಿ ಸಾಯ್ತೀನಿ ಅಂತ ಹೇಳುತ್ತೆ. ದ ಕ್ರೊಕೊಡೈಲ್ ಥಾಟ್ ದ ಮಂಕಿ ವಾಸ್ ಗೋಯಿಂಗ್ ಟು ಡೈ ಸೂನ್. ಹಂಗೆ ಹೇಳಿದ ತಕ್ಷಣ ಅದಕ್ಕೆ ಏನು ಅನಿಸುತ್ತೆ, ಕ್ರೊಕೊಡೈಲ್ಗೆ ಇನ್ನೇನಿದು ಸತ್ತೋಗುತ್ತೆ ಮಂಗ ಅಂತ ಹೇಳಿಬಿಟ್ಟು. ಸೊ ಹಿ ಟೋಲ್ಡ್ ಹಿಮ್ ಹಿಸ್ ವೈಫ್ಸ್ ಪ್ಲ್ಯಾನ್. ಇನ್ನೇನು ಭಾಳ ನೀರಿನ ಆಳಕ್ಕೆ ಹೋಗ್ಬಿಟ್ಟಿದ್ದೀವಿ, ಅದು ಸಾಯ್ತೀನಿ ಅಂತ ಹೇಳ್ತಾ ಇದೆ, ಅದು ಮುಳುಗಿ ಸತ್ತೋಗ್ಬಿಡುತ್ತೆ, ಅದಕ್ಕೆ ನನ್ನ ವೈಫ್ ಏನು ಹೇಳ್ತೋ ಅದನ್ನು ಹೇಳೋಣ ಅಂಥೇಳಿ ಅದನ್ನು ಹೇಳುತ್ತೆ, ನಿನ್ನ ಹೃದಯ ಬೇಕಾಗಿದೆ ಅದಕ್ಕೆ ಅಂತ.
ಅದಕ್ಕೆ ಮಂಕಿ ಏನು ಮಾಡೋದು ನೋಡೋಣ. ದ ಮಂಕಿ ಥಾಟ್ ಫಾಸ್ಟ್. ಹಂಗೆ ಹೇಳಿದ ತಕ್ಷಣ ಅದು ತುಂಬ ವೇಗವಾಗಿ ಯೋಚನೆ ಮಾಡುತ್ತೆ. ಏನಂತ, ವೈ ಡಿಡಂಟ್ ಯು ಟೆಲ್ ಮೀ ಯುವರ್ ವೈಫ್ ವಾಂಟೆಡ್ ಮೈ ಹಾರ್ಟ್. ಅದಕ್ಕೆ ಹೇಳ್ತೆ, ನೀನು ಯಾಕೆ ನನಗೆ ಮೊದಲೇ ಹೇಳಿಲ್ಲ ನಿನ್ನ ಹೆಂಡತಿಗೆ ನನ್ನ ಹೃದಯ ಬೇಕು ಅಂತ. ಐ ಲೆಫ್ಟ್ ಮೈ ಹಾರ್ಟ್ ಆನ್ ದ ಟ್ರೀ. ಐ ಲೆಫ್ಟ್ ಮೈ ಹಾರ್ಟ್ ಆನ್ ದ ಟ್ರೀ. ನಾನು ಆ ಹೃದಯನ ಮರದ ಮೇಲೆ ಬಿಟ್ಟು ಬಂದುಬಿಟ್ಟಿದ್ದೀನಲ್ಲ. ಲೆಟ್ಸ್ ಗೋ ಬ್ಯಾಕ್. ಐ ವಿಲ್ ಟೇಕ್ ಇಟ್ ಆಫ್ ದ ಟ್ರೀ ಆ್ಯಂಡ್ ಗಿವ್ ಇಟ್ ಟು ಯು. ಹೀಗೆ ಹೋಗೋಣಂತೆ, ನಾನು ನನ್ನ ಹೃದಯನ ವಾಪಸ್ ಮರದಿಂದ ತೊಗೊಂಡು ಬರ್ತೀನಿ ಅಂತ ಹೇಳುತ್ತೆ. ದ ಕ್ರೊಕೊಡೈಲ್ ಬಿಲೀವ್ಡ್ ದ ಮಂಕಿ. ಮೊಸಳೆಗೆ ಅದ್ರ ಮೇಲೆ ನಂಬಿಕೆ ಬರುತ್ತೆ. ಹೌದು, ಅಯ್ಯೋ ಇದು ಹೃದಯ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದಾನಾ, ಸರಿ ಹೋಗ್ತಾರಣ ಅಂತ ಡಿಸೈಡ್ ಮಾಡುತ್ತೆ. ಈ ಸ್ವ್ಯಾಮ್ ಬ್ಯಾಕ್ ಟು ದ ಬ್ಯಾಂಕ್. ಮತ್ತು ರಿಟರ್ನು ದಡಕ್ಕೆ ಈಜ್ಕೊತ ಹೋಗುತ್ತೆ. ದ ಮಂಕಿ ಸ್ಕ್ಯಾಂಪರ್ಡ್ ಆಫ್ ಆ್ಯಂಡ್ ಕ್ವಿಕ್ಲಿ ಕ್ಲೈಂಬ್ಡ್ ಅಪ್ ದ ಟ್ರೀ. ಸ್ಕ್ಯಾಂಪರ್ಡ್ ಅಂದರೆ ರನ್ ವಿತ್ ಕ್ವಿಕ್ ಲೈಟ್ ಸ್ಟೆಪ್ಸ್. ಬೇಗ ಬೇಗ ಆಗಬೇಕು, ಹಗುರಾಗಿ ಆ ಕಡೆ ಜಂಪ್ ಮಾಡಿಬಿಡುತ್ತೆ. ಮತ್ತು ಮರದ ಮೇಲೆ ಹತ್ತು ಹೋಗ್ಬಿಡುತ್ತೆ. ಒನ್ಸ್ ಹಿ ನ್ಯೂ ಹಿ ವಾಸ್ ಸೇಫ್ ಹಿ ಸೆಡ್ ಟು ದ ಕ್ರೊಕೊಡೈಲ್. ಅದಕ್ಕೆ ಅದು ಹೋಗಿ ಮರದ ಮೇಲೆ ಹತ್ತಿದ ತಕ್ಷಣ ತನಗೆ ಗೊತ್ತಾಗುತ್ತೆ ನನಗೆ ಯಾವುದೇ ತೊಂದರೆ ಇಲ್ಲ ಅಂತ. ಅದು ಕನಸಿದ ಮೇಲೆ ಕ್ರೊಕೊಡೈಲ್ಗೆ ಏನು ಹೇಳುತ್ತೆ, ಐ ಬಿಲೀವ್ಡ್ ಯು ಆರ್ ಮೈ ಫ್ರೆಂಡ್ ನೌ ಐ ನೋ ದ ಟ್ರೂತ್. ನಾನು ಬಿಲೀವ್ಡ್ ಅಂದರೆ ನಂಬಿದ್ದೆ ನೀನು ನನ್ನ ಒಳ್ಳೆಯ ಸ್ನೇಹಿತ ಅಂತ, ಆದರೆ ನನಗೀಗ ಸತ್ಯ ಗೊತ್ತಾಯಿತು. ಟ್ರೂತ್ ಅಂದರೆ ಸತ್ಯ. ನೆವರ್ ಕಮ್ ನಿಯರ್ ಮೀ ಆರ್ ಐ ವಿಲ್ ಥ್ರೋ ದ ಮ್ಯಾಂಗೋಸ್ ವೇರ್ ದೆ ಹಾರ್ಟ್ ಯು. ನನ್ನ ಹತ್ರ ಯಾವಾಗೂ ಬರೋಕ್ಕೆ ಹೋಗಬೇಡ. ಐ ವಿಲ್ ಥ್ರೋ ದ ಮ್ಯಾಂಗೋಸ್ ವೇರ್ ದೆ ಹರ್ಟ್ ಯು. ನಾನು ಮಾವನೇ ಹಣ್ಣನ್ನು ಎಸಿತಿದ್ನಲ್ಲ, ನೀನು ಇನ್ಮೇಲೆ ಬರೋಕ್ಕೆ ಹೋಗಬೇಡ ಅಂತ ಹೇಳುತ್ತೆ. ದ ಕ್ರೊಕೊಡೈಲ್ ಟರ್ನ್ ಟೈಲ್ ಆ್ಯಂಡ್ ಸ್ಲಿಪ್ಡ್ ಬ್ಯಾಕ್ ಇನ್ ಟು ದ ವಾಟರ್. ಅದಕ್ಕೆ ಅರ್ಥ ಆಗುತ್ತೆ ನಾನು ಮಾಡಿದ್ದು ಗೊತ್ತಾಯಿತು ಅಂತೇಳಿ. ಟರ್ನ್ ಟೈಲ್ ಅಂತಂದರೆ ಆ ಬಾಲನ ಅಲ್ಲಾಡಿಸ್ಕೊತ ವಾಪಸ್ಸು ಹೋಗ್ಬಿಡುತ್ತೆ. ಇದರಿಂದ ನಾವೇನು ತಿಳ್ಕೊಬೇಕು, ಯಾರದೇ ಆಗಲಿ ಸ್ನೇಹಿತರನ್ನ ನಾವು ಕಳ್ಕೋಬಾರ್ದು, ಮತ್ತು ನಾವು ಒಳ್ಳೆಯದನ್ನೇ ಬಯಸಬೇಕು, ಯಾವಾಗಲೂ ಒಳ್ಳೆಯ ರೀತಿಯಿಂದನೇ ಇರಬೇಕು ಅನ್ನೋದನ್ನು ನಾವು ತಿಳ್ಕೊಂಡ್ವಿ.